ನೀರು ವೆಟ್ ಸುಪ್ರೀತಾ ಇದೊಂದು ಕಾಮಿಡಿ ಲವ್ ಸ್ಟೋರಿ. ಕತೆ ನಾಯಕ ನಿರಂಜನ್ ಹಾಗೆ ಹೀರೋಯಿನ್ ಸುಪ್ರೀತಾ. ಬೇರೆ ಎಲ್ಲ ಕತೆಗಳಿಗಿಂತ ಇದು ಒಂಥರ ವಿಭಿನ್ನವಾಗಿದೆ, ಯಾಕಂದ್ರೆ ಇದು ಕಾಮಿಡಿ ಲವ್ ಸ್ಟೋರಿ. ರೀ 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 ನಿಂತ್ಕೊಳ್ರಿ, PT ಉಷನ್ ತಂಗಿನ ನೀವು? ಹೊಟ್ಟೆಗೆ ಏನ್ ತಿಂತೀರಾ? ಎಷ್ಟು ಫಾಸ್ಟ್ ಆಗಿ ನಡೀತಿರಲ್ಲ ಅಂತ ನಮ್ಮ ಹೀರೋ ನೀರು ಕಳೆದ 5 ತಿಂಗಳಿಂದ ನಮ್ಮ ಹೀರೋಯಿನ್ ಸುಪ್ರೀತಾ ಹಿಂದೆ ಅಲಿತಾ ಇದ್ದ. ಸುಪ್ರೀತಾ, ಅಲ್ಲ ನಿಮ್ ಗಂಡ ಜನ್ಮಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಂತ ಕೇಳಿದ್ರೆ ಅದಕ್ಕೆ ನೀರು, ನಂಗೆ ಈ 3 ಶಬ್ದ ಎಲ್ಲೋ ಕೇಳಿದ ಹಾಗೆ ಇದೆ, ಸರಿಯಾಗಿ ನೆನಪಾಗ್ತಿಲ್ಲ ರೀ, ನೆನಪಾದ್ಮೇಲೆ ಹೇಳ್ತೀನಿ ಅಂತ ನೀರು ಹೇಳಿದ್ರೆ ಅದಕ್ಕೆ ಸುಪ್ರೀತಾ, ಅಯ್ಯೋ ನಿಮ್ ಮುಖಕ್ಕಿಷ್ಟು ಯಾಕ್ರಿ ನನ್ನ ಹಿಂದೆ ಬರ್ತಿದ್ದೀರಾ? ಅಕ್ಕ ತಂಗಿರು ಯಾರು ಇಲ್ವಾ ಅಂತ ಕೇಳ್ಬೇಕಾಗತ್ತೆ ನೋಡಿ ಆಮೇಲೆ ಅಂತ ಹೇಳ್ತಾಳೆ. ಅದಕ್ಕೆ ನೀರು, ಅಕ್ಕ ತಂಗಿರು ಇದಾರೆ, ಆದ್ರೆ ನಮ್ಮ ಅಕ್ಕನಿಗೆ ನಾದ್ನಿ ಇಲ್ಲ, ತಂಗಿಗೆ ಅದ್ಕೆ ಇಲ್ಲ ರೀ. ನಾನೇನು ನನಗೋಸ್ಕರ ನಿಮ್ ಹಿಂದೆ ಬರ್ತಿದ್ದೀನಿ ಅನ್ಕೊಂಡ್ರ? ಛೇಛೆ, ನಾನು ಅಷ್ಟೊಂದು ಸ್ವಾರ್ಥಿ ಅಲ್ಲ ರೀ, ಎಲ್ಲ ನಮ್ಮ ಮನೆಯವ್ರಿಗೋಸ್ಕರ ಅಂತಾನೆ ನೀರು. ಅದಕ್ಕೆ ಸುಪ್ರೀತಾ, ಓ ಹಾಗಾ, ಇದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ರಿ, ನನ್ನ ಬಿಟ್ಬಿಡಿ ಅಂದ್ರೆ ಅದಕ್ಕೆ ನೀರು, ಅದೇನೋ ಗೊತ್ತಿಲ್ಲ ರೀ, ನಿಮ್ಮನ್ನ ಆ ಮುನ್ಸಿಪಾಲಿಟಿ ವ್ಯಾನ್ ಹಿಂದೆ ಯಾವತ್ ನೋಡುದ್ನೋ ಅಲ್ಲೇ ಫಿದಾ ಆಗೋದೆ ರೀ, ಮದ್ವೆ ಆದ್ರೆ ನಿಮ್ ಅಪ್ಪ ಅಮ್ಮನ ಒಬ್ಳೆ ಮಗಳಿಗೆ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸುಪ್ರೀತಾ, ನಿಮ್ಗೆ ಹೇಗ್ ಗೊತ್ತಾಯ್ತು ರೀ ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಳೆ ಮಗಳು ಅಂತ ಕೇಳ್ತಾಳೆ. ಅದಕ್ಕೆ ನೀರು, ನೆನೆ TV9 ಅಲ್ಲಿ ಹೀಗೂ ಉಂಟೆ ಪ್ರೋಗ್ರಾಮ್ ಅಲ್ಲಿ ಹಾಕ್ತಾ ಇದ್ರು, ಯಾಕೆ ನೀವು ನೋಡ್ಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸುಪ್ರೀತಾ, ಓಹೋ ಒಳ್ಳೇದೇ ಆಯ್ತು ಬಿಡಿ, ನೆನ್ನೆ ಅದೇ TV9 ಅಲ್ಲಿ ವಾರೆಂಟ್ ಪ್ರೋಗ್ರಾಮ್ ಅಲ್ಲಿ ಮಹಿಳೆಗೆ ಚುಡಾಯಿಸಿದ ಹುಡುಗನ್ಗೆ ಧರ್ಮದೇಟು ಅಂತ ಇತ್ತು, ನೀವು ನೋಡಿಲ್ವಾ ಅಂತ ಕೇಳಿದ್ರೆ ಅದಕ್ಕೆ ನೀರು, ಹೌದು ನೋಡ್ದೆ ಕಣ್ರಿ, ನಮ್ಮಂತ ಒಳ್ಳೆ ಹುಡುಗರು ಮರ್ಯಾದೆ ತೆಗಿಯೋದಕ್ಕೆ ಹುಟ್ಟಿದಾವೆ ನೋಡಿ. ನಾನು ಆಮೇಲೆ ಫೋನ್ ಮಾಡಿ ಬೈದೆ ಅವನಿಗೆ, ಹುಡುಗಿರ್ಗೆ ರೇಗ್ಸೋದು ಚುಡಾಯಿಸೋದು ಕಾನೂನಿನ ಪ್ರಕಾರ ಅಪರಾಧ ಅಂತ. ನನ್ನಂತ ಒಳ್ಳೆಯವನು ಹೇಳಿದ್ಮೇಲೆ ಬುದ್ಧಿ ಬಂತು ಅವನಿಗೆ, ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಗುರುದಕ್ಷಿಣೆ ರೂಪದಲ್ಲಿ 1000 ರೂಪಾಯಿ ಫೋನ್ ಪೇ ಮಾಡಿದ್ದ. ಪಾಪ ತುಂಬಾ ನಿಯತ್ತಿರೋ ವ್ಯಕ್ತಿ ರೀ ಅವನು ಅಂತಾನೆ ನೀರು. ಅದಕ್ಕೆ ಸುಪ್ರೀತಾ, ನೀವು ಅವನಿಗೆ ಅದೆಲ್ಲ ಮಾಡೋದು ತಪ್ಪು ಅಂತ ಹೇಳಿ ನೀವಿವಾಗ ಮಾಡ್ತಾ ಇರೋದೇನು ಅಂತ ಕೇಳಿದ್ರೆ ಅದಕ್ಕೆ ನೀರು, ರೀ ನಾವು ಒಂಥರ ರಾಜಕಾರಣಿಗಳಿದ ಹಾಗೆ ಆಶ್ವಾಸನೆ ಕೊಡೋದಷ್ಟೇ ನಮ್ ಕೆಲ್ಸ, ಬುದ್ಧಿ ಹೇಳ್ತೀವಿ ಭಾಷಣ ಮಾಡ್ತೀವಿ, ಆದ್ರೆ ನಾವ್ ಯಾವ್ದನ್ನು ಫಾಲೋ ಮಾಡಲ್ಲ ಅಂತಾನೆ. ಆಗ ಸುಪ್ರೀತಾ, ಥೂ ನಿಮ್ ಗಂಡ ಜನ್ಮಕ್ಕೆ ನಮ್ಮ ಅಜ್ಜಿ ತಿನ್ನೋ ಹೊಗೆ ಸೊಪ್ಪು ಹಾಕ ಅಂತ ಸುಪ್ರೀತಾ ಹೇಳಿದ್ರೆ ಅದಕ್ಕೆ ನೀರು, ಹೊಗೆ ಸೊಪ್ಪಿನ ಜೊತೆ ಎಲೆ ಅಡ್ಕೆ ಸುಣ್ಣ ಇದ್ರೆ ಕೊಡ್ರಿ, ಆಹಾ ತಿಂತಾ ಇದ್ರೆ ನಾನು 50 ವರ್ಷ ಮುಂದಕ್ಕೆ ಹೋಗ್ಬಿಡ್ಬೇಕು ನೋಡ್ರಿ ಅಂತಾನೆ. ಅದಕ್ಕೆ ಸುಪ್ರೀತಾ, ಏನ್ರಿ ನಿಮ್ದು ಬಾಯ ಬೊಂಬಾಯ, ಕಟ್ಟಿಗೆ ಬಾಯಾಗಿದ್ರೆ ಒಡ್ದೆ ಹೋಗ್ಬಿಡ್ತಿತ್ತೇನೋ ಅಂತ ಹೇಳ್ತಾಳೆ. ಅದಕ್ಕೆ ನೀರು, ದೇವ್ರು ಬಾಯಿ ಕೊಟ್ಟಿರೋದು ತಿನ್ನೋಕೆ ಅಂತ ನಿಮ್ಮಂತವ್ರು ಅನ್ಕೊಂಡಿರ್ತೀರಾ, ಆದ್ರೆ ನಾನು ಮಾತಾಡೋಕೆ ಪ್ರೀತಿ ಹಂಚ್ಕೊಳ್ಳೋಕೆ ಅಂತ ತಿಳ್ಕೊಂಡಿದೀನಿ ಕಣ್ರಿ. ಇದ್ದಾಗ ಮಾತಾಡ್ಬಿಡ್ಬೇಕು ಕಣ್ರಿ, ಹೋದ್ಮೇಲೆ ಹೊಯ್ಕೊಳ್ಳೋದು ಇದ್ದೇ ಇದೆ. ಪಾಪ ಮಾತಾಡೋಕೆ ಆಗದೆ ಇರೋರಿಗೆ ಮಾತಿನ ಮೌಲ್ಯ ಕೇಳಿ ಹೇಳ್ತಾರೆ, ನೀವು ಇದ್ದೀರಪ್ಪ ಮಾತಾಡಿದ್ರೆ ಮುತ್ತು ಉದ್ರಿ ಬೀಳುತ್ತೇನೋ ಅನ್ನೋ ತರ ಆಡ್ತೀರಾ ಅಂತಾನೆ ನಿರಂಜನ್. ಅದಕ್ಕೆ ಸುಪ್ರೀತಾ, ಆಯ್ತು ಇಲ್ಲೇ ಅಡ್ಡಡ್ಡ ಕಾಲಿಗೆ ಬಿದ್ದು ಬಿಡ್ಲಾ ತಂದೆ ಅಂತ ಕೇಳಿದ್ರೆ ಆಗ ನೀರು, ನಾನೇ ನಿಮ್ಗೆ ಬಿದ್ದಾಗಿದೆ, ಇನ್ನು ನೀವು ಬೀಳೋದೇನು ಬೇಡ ಬಿಡಿ, ಹೆಣ್ಮಕ್ಳು ಗಂಡಸ್ರ ಕಾಲಿಗೆ ಬಿದ್ರೆ ಮದ್ವೆ ಆಗೋಕೆ ಒಪ್ಪಿದ್ದಾರೆ ಅಂತ ಅರ್ಥ ಅಂತೆ, ಹೌದಾ? ಹೀಗಂತ ನಮ್ಮ ಅಜ್ಜಿ ಹೇಳಿ ಮೊನ್ನೆ ತಾನೇ ತೀರ್ಕೊಂಡ್ಬಿಟ್ರು ನೋಡಿ, ಪಾಪ ಅಂತಾನೆ ನೀರು. ಅದಕ್ಕೆ ಸುಪ್ರೀತಾ, ಹೋಗ್ರಿ ಯಾರ್ ನಿಮ್ ಕಾಲಿಗೆ ಬೀಳ್ತಾರೆ, ಮಾಡೋಕೆ ಬೇರೆ ಏನು ಕೆಲ್ಸ ಇಲ್ಲ ಅನ್ಕೊಂಡ್ರಾ ಅಂತಾಳೆ. ಅದಕ್ಕೆ ನೀರು, ಕೆಲ್ಸ ಅಂದಿದ್ದೆ ನೆನ್ಪಾಯ್ತು ನೋಡಿ, ಹೌದು ದಿನ 1/4 kg ಪೌಡರ್ ಹಾಕೊಂಡು ಫೈಲ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಏನ್ ಕೆಲ್ಸ ಮಾಡ್ತಿರೋದು ಅಂತ ಕೇಳ್ತಾನೆ ನೀರು. ಅದಕ್ಕೆ ಸುಪ್ರೀತಾ, ಯಾಕೆ ನಾನು ಆಫೀಸ್ ತನಕ ಫಾಲೋ ಮಾಡ್ಕೊಂಡು ಬಂದಿಲ್ವಾ ಅಂತ ಅವಳು ಕೂಡ ಕೇಳ್ತಾಳೆ. ಆಗ ನೀರು, ಅಯ್ಯೋ ನಂಗೆ ನಿಮ್ ಮೇಲೆ ನಂಬಿಕೆ ಇದೆ ರೀ, ನೀವು ಆಫೀಸಿಂದ ಮನೆ ಮನೆಯಿಂದ ಆಫೀಸ್ಗೆ ಮಾತ್ರ ಓಡಾಡೋ ಹುಡುಗಿ ಅಂತ, ಅದು ಅಲ್ಲದೆ ಮನೆಯಿಂದ ಬಸ್ ಸ್ಟ್ಯಾಂಡ್ ತನಕ ಬರ್ತಾ ಇರೋದಕ್ಕೆ ಸ್ಯಾನಿಟೈಸರ್ ಹಾಕಿ ಮುಖ ತೊಳ್ಕೊಳ್ಳೋ ಮಟ್ಟಿಗೆ ಒಗಿತಾ ಇದ್ದೀರಾ, ಇನ್ನು ಅಲ್ಲಿಗೂ ಬಂದ್ರೆ ಆಸಿಡ್ ಹಾಕಿ ತೊಳ್ಕೊಳ್ಬೇಕೇನೋ ಅಂತಾನೆ ನೀರು.
ಅದಕ್ಕೆ ಸುಪ್ರೀತಾ, ಅಭಾ ಅಷ್ಟಾದ್ರೂ ಬುದ್ಧಿ ಇದೆಯಲ್ಲ ಅಂದ್ರೆ ನೀರು, ಅದು ಇರೋದಕ್ಕೆ ಇಷ್ಟು ಡೀಸೆಂಟ್ ಆಗಿ ಬರ್ತಿರೋದು, ನೀವು ನೋಡಿದ್ರೆ ಅಂತ ರಾಗ ಎಳ್ದು ತನ್ನ ಮಾತ್ ನಿಲ್ಲಿಸ್ತಾನೆ ನೀರು. ಅದಕ್ಕೆ ಸುಪ್ರೀತಾ, ಏನು ನಾನ್ ನೋಡಿದ್ರೆ ಹೇಳೋದಿದ್ರೆ ಅದೇನ್ ಹೇಳ್ಬೇಕು ಅಂತ ಪೂರ್ತಿ ಹೇಳಿ ಸಾಯ್ರಿ ಅಂದ್ರೆ ಅದಕ್ಕೆ ನೀರು, ಅಲ್ಲ ನಾನ್ ನೋಡೋಕೆ ಎಷ್ಟ್ ತರ ಸ್ಮಾರ್ಟ್, ಪುನೀತ್ ತರ ಫಿಟ್ ಅಂಡ್ ಫೈನ್ ಬಾಡಿ, ಸುದೀಪ್ ತರ ವಾಯ್ಸ್, ದರ್ಶನ್ ತರ ಜೆಂಟಲ್ ಮ್ಯಾನ್, ಶಿವಣ್ಣ ತರ ಎನರ್ಜೆಟಿಕ್, ರಕ್ಷಿತ್ ಶೆಟ್ಟಿ ತರ ತರ್ಲೆ, ರಾಜ್ಕುಮಾರ್, ವಿಷ್ಣುದಾದ, ಅಂಬರೀಶ್ ಸರ್ ತರ ಒಂದೇ ರುಬ್ಬೋ ಕಲ್ಲಲ್ಲಿ ಹಾಕಿ ರುಬ್ಬಿ ಮಾಡಿರೋ ಪೇಸ್ಟ್ ತರ ಎಲ್ಲಾ ತರ ಗುಣ ಇದೆ ಅಂತ ಯಾರು ಹೇಳಿಲ್ಲ, ನಾನೇ ಹೇಳ್ತಿದ್ದೀನಿ. ಆದ್ರೂ ನಿಂಗೆ ಏನಾಗಿದೆ ರೀ ದಾಡಿ ಒಪ್ಕೊಳ್ಳೋಕೆ ಅಂತ ಬೈದು ಹೇಳ್ಬೇಕು ಅನ್ಸಿದ್ರು ಹೇಳಲ್ಲ ಬಿಡ್ರಿ ರೀ, ನಿಮ್ ತವ್ರು ಮನೆ ಬಂತು ನೋಡ್ರಿ ಅಂತಾನೆ ನೀರು. ಆಗ ಸುಪ್ರೀತಾ, ತವ್ರ ಮನೆ ಅಂದ್ರೆ ಅಂತ ಪ್ರಶ್ನಾರ್ಥಕವಾಗಿ ನೋಡಿದ್ರೆ ಆಗ ನೀರು, ಬಸ್ ಸ್ಟಾಪ್ ಬಂತು ರೀ. ಅಬ್ಬಾ ಬಸ್ ಸ್ಟಾಪ್ ಬಂದಿದ್ದು ಕೂಡ ಗೊತ್ತಾಗಿಲ್ಲ ಅಂದ್ರೆ ನನ್ನ ಮಾತು ನಿಮ್ಮನ್ನ ಎಷ್ಟು ಇಂಪ್ರೆಸ್ ಮಾಡಿದೆ ಅಂತ ಗೊತ್ತಾಯ್ತು ಬಿಡಿ ಅಂದ್ರೆ ಅದಕ್ಕೆ ಸುಪ್ರೀತಾ, ಹಾಗೇನಿಲ್ಲ ಹೋಗ್ರಿ ಸುಮ್ನೆ, ಬಸ್ ಬಂತು ನಾನು ಹೋಗ್ತೀನಿ ಅಂತಾಳೆ. ಆಗ ನೀರು, ಅಬ್ಬಾ ನೀವ್ ಹೇಳೋದ್ ಹೇಗಿದೆ ಅಂದ್ರೆ ಹೆಂಡತಿ ಗಂಡನ್ಗೆ ಮಾರ್ಕೆಟ್ಗೆ ಹೋಗ್ ಬರೋವಾಗ ಹೋಗ್ತಾಳೆ ನೋಡಿ, ಆ ತರ ಫೀಲ್ ಆಗ್ತಿದ್ಯಪ್ಪ ಅಂತಾನೆ ನೀರು. ಅದಕ್ಕೆ ಸುಪ್ರೀತಾ, ನಿಮ್ಗೆ ಏನೇನ್ ಅನ್ಸುತ್ತೋ ಕರ್ಮ, ಆದ್ರೆ ನಿಮ್ ಪಾಲಿಗೆ ಇಷ್ಟ ರೀ ಅಂತಾಳೆ ಅವಳು ಕೂಡ. ಅದಕ್ಕೆ ನೀರು, ಪರವಾಗಿಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಅದನ್ನ ಕುಡಿದು ಬೇರೆಯವ್ರ ಪಂಚಿಗೆ ಒರ್ಸಿ ಅಂತ ದೊಡ್ಡವರು ಹೇಳಿದ್ದಾರೆ ಕಣ್ರಿ ಅಂತಾನೆ. ಅದಕ್ಕೆ ಸುಪ್ರೀತಾ, ಓಕೆ ಬಾಯ್ ಬಾಯ್, ಹೋಗ್ರಿ ಸುಮ್ನೆ, ಏನಾದ್ರೂ ಕೆಲ್ಸ ಇದ್ರೆ ಮಾಡಿ ಹೋಗಿ ಅಂತಾಳೆ. ಆಗ ನೀರು ಕೂಡ, ಹೌದು ರೀ ತುಂಬಾ ಕೆಲಸ ಇದೆ, ಬಟ್ಟೆ ವಾಶ್ ಮಾಡ್ಬೇಕು, ಹೋಗ್ ಬನ್ನಿ ಹುಷಾರು, ಮಿಸ್ ಮೀ ಅಂಟಿಲ್ ಯು ರೀಚ್ ಕಣ್ರಿ, ಬಾಯ್ ಕಣ್ರಿ ಅಂತಾನೆ ನೀರು. ಕತೆ ಮುಂದುವರಿಯುತ್ತೆ. ಕತೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರೀಸ್ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.